ಮ್ಯಾಜಿಕಲ್ ಮ್ಯೂಸಿಕ್ ಕಂಪೋಸರ್ ಅರ್ಜುನ್ ಜನ್ಯ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇಂಥ 45 ಸಿನಿಮಾ ಈಗಾಗಲೇ ಬೇರೆ ಬೇರೆ ಕಾರಣಕ್ಕೆ ಸೌಂಡ್ ಮಾಡ್ತಾ ಇದೆ. ಸದ್ಯಕ್ಕೆ ಶಿವನ ಸಾಂಗ್ ಮೂಲಕ ತ್ರಿಮೂರ್ತಿಗಳು ಒಂದಾಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ನಿಮ್ಮ ಮ್ಯೂಸಿಕ್ ಅಂದರೆ ಅದೊಂಥರ ಮ್ಯಾಜಿಕ್ಕು. ಅಂಥದ್ರಲ್ಲಿ ಇವತ್ತು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ, ವಿಜಯ್ ಪ್ರಕಾಶ್ ಅವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಆ ಮೂರು ಜೊತೆ ಆದರೆ ಯಾವ ಥರ ಮ್ಯಾಜಿಕ್ ಮಾಡುತ್ತೆ ಅನ್ನೋದು ಗೊತ್ತಿದೆ. ಬಟ್ ಈ ಸಾಂಗ್ ನೋಡಿದ ಮೇಲೆ ಒಂದಿಷ್ಟು ಜನಕ್ಕೆ ಅನುಭವ ಆಗಿದೆ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ? ಖಂಡಿತವಲ್ಲ ಮೇಡಮ್. ಸಾಂಗ್ ಮಾಡಬೇಕಾದ್ರೇ ಶಿವನ ಏನೋ ಒಂದು ವೈಬ್ರೇಷನ್ ಬೇಕು. ಅದು ಆಗಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಈ ಹಾಡು ಮಾಡ್ಬೇಕಾದ್ರೆ ನಮಗೆ ಅನ್ನಿಸ್ತು ಸ್ಟುಡಿಯೋದಲ್ಲಿ, ನಮ್ಮ ಟೀಮ್ ಎಲ್ಲರಿಗೂ, ಸರ್ ಇದು ಏನೋ ಒಂದು ವೈಬ್ರೇಷನ್ ಇದೆ ಅಂತ. ಸೊ ಆಮೇಲೆ ನಾನು ಪ್ರಸಾದ್ ಅಣ್ಣ ಲಿರಿಕ್ಸ್ ಬರೆದ್ರು. ಆವಾಗ ಇನ್ನೂ ಹೆಚ್ಚಾಯಿತು. ವಿಜಯ್ ಪ್ರಕಾಶ್ ಅವ್ರು ಹಾಡಿದ್ಮೇಲೆ ನೆಕ್ಸ್ಟ್ ಲೆವೆಲ್ ಹೋಯಿತು. ಸೊ ಖಂಡಿತವಲ್ಲೂ ಈ ಹಾಡು ಮಾಡಿರೋದೇ ಶಿವನ ಒಂದು ವೈಬ್ರೇಷನ್ ಆಡಿಯನ್ಸ್ ಯಂಗ್ಸ್ಟರ್ಸ್ ಅವ್ರಿಗೆ ತಲುಪಲಿ. ಸರ್, ಎಲ್ಲನೂ ಕೂಡಿ ಬರ್ತಿದೆ ಅನಿಸುತ್ತೆ ನಿಮ್ಮ 45 ಸಿನಿಮಾಗೆ. ಮೊದಲಿಗೆ ನೀವು ಮಾಡಿ ತೋರಿಸಿಕೊಟ್ಟಂಥ ಒಂದು ನಿರ್ದೇಶನದ ರೀತಿ ಆಗಿರ್ಬೋದು, ಆ ಒಂದು ಏನಂತಾರೆ ಗ್ರಾಫಿಕ್ಸ್ ಮೂಲಕ ನೀವು ಕಥೆಯನ್ನು ರಮೇಶ್ ರೆಡ್ಡಿ ಅವರಿಗೆ ತಿಳಿಸ್ಕೊಟ್ರಿ. ಅದಾದ ನಂತರ ಅದಕ್ಕೆ ಕೂಡಿ ಬಂದಂಥ ಆರ್ಟಿಸ್ಟ್ಗಳಾಗಿರ್ಬೋದು, ಒಂದು ಚಿಕ್ಕ ಜಲಕ್ ಬಿಟ್ಟರೆ ನೀವು ಅದಕ್ಕೆ ಬಂದಂಥ ರೆಸ್ಪಾನ್ಸ್ ಆಗಿರ್ಬೋದು. ಈಗ ಉತ್ತರ ಭಾರತದಿಂದ ಸ್ವಾಮೀಜಿ ಬಂದು ಬ್ಲೆಸ್ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿದರೆ 45 ಎಲ್ಲ ರೀತಿ ಪಾಸಿಟಿವ್ ವೈಬ್ ಇದೆ ಅನಿಸ್ತಾ ಇದೆ. ಖಂಡಿತ ನೀವು ಹೇಳಿದಾಗೆ ಅದೇ ಕೆಲವು ಸಿನಿಮಾ ಅದಕ್ಕೇನು ಬೇಕು ಅದೇ ಮಾಡಿಕೊಳ್ಳುತ್ತೆ ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ. ಅದು ನಮ್ಮ ಸಿನಿಮಾಗೆ ಮೊದಲನೇ ದಿನದಿಂದನೂ ನಾವೇನೇ ಪ್ಲ್ಯಾನ್ ಮಾಡಿದ್ರು ಅದ್ರ ಜೊತೆ ಒಂದಷ್ಟು ಅಡಿಷ್ನಲ್ಲು ಆ ಸಿನಿಮಾನೇ ಮಾಡಿಸ್ಕೊಳ್ಳುತ್ತೆ. ನೀವು ಹೇಳ್ದಂಗೆ ಗುರುಜಿ ಬಂದು ಭಾರತದ ಅತಿ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರು, ಅವ್ರು ಬಂದು ಈ ಹಾಡನ್ನು ಬ್ಲೆಸ್ ಮಾಡಿದ್ದಾರೆ. ಎಲ್ಲ ಶಿವನೇ ಎಲ್ಲ ಮಾಡಿಸ್ತಾರೆ. ಸರ್, 45 ಸಿನಿಮಾ ಮಾಡಿದಾಗ ಅಥವಾ ಇವರೇ ಬೇಕು, ಯಾರು ಶಿವಣ್ಣನೇ ಬೇಕು, ಉಪೇಂದ್ರ ಅವರೇ ಬೇಕು, ರಾಜ್ ಬಿ ಶೆಟ್ಟಿ ಬೇಕು ಅಂತಲೇ ನಿಮ್ಮ ಆಲೋಚನೆಯಲ್ಲಿತ್ತಾ ಅಥವಾ ಬೇರೆ ಆರ್ಟಿಸ್ಟ್ಗಳಿದ್ರಾ ಹೇಗೆ ಅಂತ? ಇಲ್ಲ, ಖಂಡಿತ ಇದೇ ಸ್ಟಾರ್ ಕ್ಯಾಸ್ಟ್ರೇ ತಲೆಯಲ್ಲಿ ಇದ್ದಿದ್ದು. ಆ್ಯಂಡ್ ಬಟ್ ಹೆಂಗೆ ಅಪ್ರೋಚ್ ಮಾಡೋದು ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಅಂತ ಶಿವಣ್ಣ ಅವ್ರು ಮೊದಲನೇ ಸತಿ ಅವರು ಓಕೆ ಅಂದಮೇಲೆ ಎಲ್ಲವೂ ತಾನಾಗಿ ಈಸಿ ಆಗುತ್ತೆ. ಸರ್, ಇನ್ನೊಂದು, ನೀವು ಬೇರೆ ಬೇರೆ ಸಿನಿಮಾಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದೀರಾ ಹಾಡುಗಳಿಗೆ. ಪರ್ಟಿಕ್ಯುಲರ್ ನಿಮ್ಮ ಸಿನಿಮಾ ಅಂತ ಬಂದಾಗ, ಅದು ನಿಮ್ಮ ಮೊದಲ ನಿರ್ದೇಶನದ ಸಿನಿಮಾ ಬಂದಾಗ ಮ್ಯೂಸಿಕಲ್ಲಿ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿರ್ತೀರಲ್ವಾ? ಸೊ ಹೆಂಗಿತ್ತು ಸರ್ ಆ ಒಂದು ರಿಸರ್ಚ್ ಆಗಿರ್ಬೋದು, ನೀವು ಕೊಡ್ತಾ ಇದ್ದಂಥ ಟೈಮ್ ಆಗಿರ್ಬೋದು, ಹೇಗೆ? ನನಗೆ ಈ ಸಿನಿಮಾಲಿ ತುಂಬ ಕಷ್ಟ ಆಗಿದೆ ಮ್ಯೂಸಿಕ್ ಮಾಡೋದು. ಎಲ್ಲನೂ ಈಸಿಯಾಗಿ ಡೈರೆಕ್ಷನ್ ನನ್ನ ಮೊದಲನೇ ಸಿನಿಮಾ, ಬಟ್ ಅದರಲ್ಲಿ ಕಷ್ಟ ಆಗಿಲ್ಲ ನನಗೆ. ಇವು ಸ್ಪಾಟಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡೋದು ಮೊದಲನೇ ಎಕ್ಸ್ಪೀರಿಯೆನ್ಸ್, ಅದರಲ್ಲಿ ಕಷ್ಟ ಆಗಿಲ್ಲ. ಮ್ಯೂಸಿಕ್ ಒಂದು 200 ಸಿನಿಮಾ ಹತ್ತತ್ರ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ನನ್ನ ಸಿನಿಮಾ ಮಾಡಬೇಕಾದ್ರೆ ನನಗೆ ಲೈಕ್ ಇನ್ನೂ ಜಾಸ್ತಿ ಮಾಡಬೇಕೇನೋ, ಇದು ಕಮ್ಮಿ ಆಯಿತಾ ಅಥವಾ ಏನಾದರೂ ಇನ್ನೂ ಆ ಕಂಟ್ರೋಲ್ಗೆ ಸ್ವಲ್ಪ ನನಗೂ ಖಂಡಿತವಲ್ಲೂ ಅದೊಂದು ಬೇರೆ ರೀತಿಯ ಒಂದು ಮೈಂಡಲ್ಲಿ ಕನ್ಫ್ಯೂಷನ್ಸು. ಇದು ಸಾಕಾ, ಇನ್ನೂ ಮಾಡಬೇಕಾ, ಆ ಥರ ತುಂಬ ಟ್ರೈ ಮಾಡಿ ಎಲ್ಲೋ ಒಂದು ಕಡೆ ಲಾಕ್ ಮಾಡಲೇಬೇಕಲ್ಲ. ಸೊ ಐ ಹ್ಯಾವ್ ಡನ್ ಇಟ್. ಕ್ಯಾರೆಕ್ಟರ್ ಜೊತೆಗೆ ಸಾಕ್ತಾ ಇರುವಂಥ ಸಾಂಗ ಇದು, ಹೇಗೆ ಅಂತ? ಡೆಫಿನೆಟ್ಲಿ ಕ್ಯಾರೆಕ್ಟರ್ ಜೊತೆಲೇ ಬರೋ ಹಾಡು ಶಿವಣ್ಣನಿಗೆ ಅನಿಸುತ್ತೆ. ಖಂಡಿತ. ಸರ್, ಇನ್ನೊಂದು, ನೀವು ಸಿನಿಮಾ ಮಾಡಿದ್ದೀರಾ, ಬಟ್ ನೀವು ಸಿನಿಮಾದ ಕಥೆಯನ್ನು ಅಪ್ರೋಚ್ ಮಾಡಿದ್ದಾಗಿರ್ಬೋದು, ಅದನ್ನು ತೋರಿಸಿಕೊಟ್ಟ ರೀತಿ ಎಲ್ಲನೂ ಚೆನ್ನಾಗಿತ್ತು. ಬಟ್ ಯಾವುದೇ ಸಿನಿಮಾ ಮಾಡಬೇಕಾದ್ರೆ ನಿರ್ಮಾಪಕರು ಗಟ್ಟಿಯಾಗಿರಬೇಕಾಗತ್ತೆ. ಸೊ ನಿಮ್ಮ ಸಿನಿಮಾಕ್ಕೆ ರಮೇಶ್ ರೆಡ್ಡಿ ಅವ್ರ ಪ್ಲಸ್ ಅನಿಸುತ್ತೆ. ಯಾವುದಕ್ಕೂ ತಲೆ ಕೆಡಿಸ್ಕೋತಾ ಇಲ್ಲ, ಖರ್ಚು ಮಾಡೋದಕ್ಕೂ ಎಲ್ಲೂ ಕಮ್ಮಿ ಮಾಡ್ತಾ ಇಲ್ಲ, ಆಡಂಬರ ಎಲ್ಲ ಕಡೆ ಕಾಣ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳೋದಿದ್ರೆ ನೋಡಿ, ಅದೇನೇ ನೀವು ಹೇಳಿದ್ರಲ್ಲ ಸಿನಿಮಾನೇ ಮಾಡಿಸ್ಕೊಳ್ಳೋದು. ಸೊ ಈ ಸಿನಿಮಾ ಕಥೆನೇ ರಮೇಶ್ ರೆಡ್ಡಿ ಅವ್ರನ್ನ ಆರಿಸ್ಕೊಂಡಿದೆ. ಯಾಕಂದರೆ ಆ ಥರ ಒಂದು ಒಳ್ಳೆ ನಿರ್ಮಾಪಕರು ಬೇಕು ಈ ಕತೆ ಮಾಡೋದಕ್ಕೆ, ಪ್ಯಾಷನ್ ಇರೋರು ಬೇಕು. ಆಮೇಲೆ ಆ ಕತೆ ಮೇಲೆ ಅವ್ರಿಗೂ ಒಂದು ಪ್ರೀತಿ ಇರಬೇಕು. ರಮೇಶ್ ರೆಡ್ಡಿ ಅವ್ರಿಗೆ, ಅಣ್ಣನಿಗೆ ಬಹಳ ಈ ಸಬ್ಜೆಕ್ಟ್ ಮೇಲೆ ಬಹಳ ಪ್ರೀತಿ ಅವ್ರಿಗೆ. ನಾನೇ ಏನಾದರೂ ಸ್ವಲ್ಪ, ಯಾಕಂದರೆ ನಾನು ತುಂಬ ಕ್ಯಾಲ್ಕುಲೇಷನಲ್ಲಿ ಮಾಡ್ತೀನಿ, ಪ್ರೊಡ್ಯೂಸರ್ ದುಡ್ಡು ಇಷ್ಟರಲ್ಲೇ ಆಗಬೇಕು, ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತ. ಬಟ್ ಅವರು ಸರ್ ಇನ್ನೂ ಸ್ವಲ್ಪ ಮಾಡೋಣ ಅಂತ ಅವರೇ ಎಫರ್ಟ್ ಹಾಕಿ ಸುಮಾರು ವಿಷಯಗಳು ಮಾಡ್ತಾ ಇದ್ದಾರೆ. ಈ ಸಿನಿಮಾಗೆ ಬಹಳ ದೊಡ್ಡ ಶಕ್ತಿ ಅವರು. ಇದ್ರ ಜೊತೆ ಬೇರೆ ಏನಾದರೂ ಕತೆ ರೆಡಿ ಮಾಡಿದ್ದೀರಾ ಸೆಕೆಂಡ್ ಸಿನಿಮಾಗೆ? ಡೆಫಿನೆಟ್ಲಿ ಮಾಡಿದ್ದೀನಿ. ಮುಂದೆ ಈ ಸಿನಿಮಾ ಆದಮೇಲೆ ಅಂದರೆ ಡಿರೆಕ್ಷನ್ ಫೀಲ್ಡಲ್ಲಿ ಮುಂದುವರಿತೀರಾ? ಗೊತ್ತಿಲ್ಲ, ನೋಡೋಣ ಮೇಡಮ್. ಸರ್, ನಿಮ್ಮ ಮಗಳನ್ನು ನಿಲ್ಲಿಸಿ ಒಂದು ವೇದಿಕೆಯಲ್ಲಿ ನೀವು ಮಾತಾಡ್ತೀರಾ, ನನಗೆ ಕೆಲವೊಂದು ಮಾಡೋಕ್ಕಾಗಿಲ್ಲ, ಅದನ್ನು ನನ್ನ ಮಗಳ ಮುಖಾಂತರ ಮಾಡಿಸ್ತೀನಿ, ಮಗಳಿಗೆ ಏನು ಬೇಕು ಅದೆಲ್ಲ ಮಾಡಿಸ್ತೀನಿ ಅಂತ. ಮಗಳ ಮೇಲೆ ಇಟ್ಟಂಥ ಒಂದು ಕನಸೇನು ಸರ್ ನೀವು? ಏನಿಲ್ಲ, ಜೀವನದಲ್ಲಿ ಖುಷಿಯಾಗಿರಬೇಕು ಅಷ್ಟೇ. ಜೀವನದ ನಾವು ನೋಡಿದಂಥ ಎಲ್ಲ ಕಷ್ಟಗಳು, ಕನ್ಫ್ಯೂಷನ್ಗಳು ಅವ್ರಿಗೇನು ಬರ್ದಂಗೆ ಲೈಫ್ ಏನು ಅನ್ನೋದು ಮೊದಲಿನಿಂದನೇ ಅವ್ರು ಹೇಳ್ಕೊಟ್ಕೊಂಬರ್ತೀನಿ. ಸೊ
ಏನೇ ಸಿಕ್ಕಿದ್ರು ಜಾಸ್ತಿ ದಿನ ಇರೋದಿಲ್ಲ. ಆಮೇಲೆ ಎಷ್ಟೇ ದುಃಖ ಬಂದರೂ ಅದು ಜಾಸ್ತಿ ದಿನ ಇರೋದಿಲ್ಲ. ಲೈಫಲ್ಲಿ ಇಂಪಾರ್ಟೆನ್ಸ್ ಏನು, ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಬೇಕು. ಅದು ಮಗುಗೆ ಹೇಳ್ಕೊಟ್ಕೊಂಡು ಬಂದಿದ್ದೀನಿ. ಮ್ಯೂಸಿಕ್ಕಲ್ಲಿ ನಾನೇನೇನು ಕಲಿಯೋಕ್ಕಾಗಿಲ್ಲ, ಆವಾಗೆಲ್ಲ ನಮಗೆ ಕಲಿಸೋರು ಇರಲಿಲ್ಲ, ಅದು ಅಷ್ಟು ಬಡ್ಜೆಟ್ ಇರಲಿಲ್ಲ ನಮಗೆ. ಅದೆಲ್ಲ ಮಗಳಿಗೆ ಕಲ್ಸೋಕ್ಕೆ ಪ್ರಯತ್ನ ಮಾಡಿ ಅವಳು ತುಂಬ ಇಂಟ್ರೆಸ್ಟಿಂದ ಮ್ಯೂಸಿಕ್ ಕಲಿತು ಇವತ್ತು ತುಂಬ ದೊಡ್ಡ ಮಟ್ಟದ ಎಕ್ಸಾಮ್ಸ್ ಎಲ್ಲ ಪಾಸ್ ಮಾಡಿ ಮ್ಯೂಸಿಕಲ್ಲಿ ಈಗ 8th ಗ್ರೇಡ್ ಮುಗಿಸ್ತಾ ಇದ್ದಾಳೆ. ಸೊ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ಅದು ಮಗಳಿಗೆ ಒಂದು ಆಸೆ ಇರುತ್ತೆ, ಬಟ್ ನಿಮ್ಮದೊಂದು ಕನಸಿರುತ್ತಲ್ಲ, ಮಗಳನ್ನ ಇಲ್ಲಿ ಬಂದು ರೀಚ್ ಮಾಡಿಸ್ಬೇಕು ಅಂತ ಒಂದು ತಂದೆಯಾಗಿ ಮಗಳನ್ನು ಎಲ್ಲಿ ತಂದು ನಿಲ್ಲಿಸ್ಬೇಕನ್ನೋ ಆಸೆ. ನನಗೆ ಅವಳು ಇಷ್ಟ, ನನಗೇನು ಆಸೆ ಇಲ್ಲ. ಅವಳಿಗೇನು ಇಷ್ಟ ಅದನ್ನು ಮಾಡಿಸ್ತಾರೆ. ನಾವು ಯಾವತ್ತು ಹೀಗೆ ಮಾಡಮ್ಮ, ನಮ್ಮ ಆಸೆ ತೀರಿಸ್ಕೊಳ್ಳೋಕ್ಕೆ ಮಕ್ಕಳ ಮೇಲೆ ಹೇರಬಾರ್ದಲ್ಲ, ಆ ಥರದ್ದೇನಿಲ್ಲ. ವಾಟ್ ಎವರ್ ಶಿ ಲೈಕ್ಸ್ ಐ ಆಮ್ ದೇರ್ ವಿತ್ ಹರ್. ಅವಳಿಗೆ ಈಗ ಸದ್ಯ ಅವಳಿಗೆ ಮ್ಯೂಸಿಕ್ ಇಷ್ಟ, ಸೊ ಅದ್ರ ಜೊತೆಯಲ್ಲೇ ಹೋಗ್ತಾರೆ. ನೀವೇ ಕ್ಲಾಸ್ ತಗೋತೀರಾ, ಟೀಚ್ ಮಾಡ್ತೀರಾ ಕೆಲವೊಂದು? ಇಲ್ಲ, ಅವಳಿಗೆ ತುಂಬ ಒಳ್ಳೆ ಟೀಚರ್ ಒಬ್ಬರು ಪ್ರಿಯಾ ಅಂತಿದ್ದಾರೆ, ಚಿಕ್ಕ ವಯಸ್ಸಿಂದ ಅವರು ಹೇಳ್ಕೊಡ್ತಾ ಇರೋದು, ನಾನು ಗೈಡ್ ಮಾಡ್ತೀನಿ ಅಷ್ಟೇ. ಸರ್, ನಿಮಗೆ ಗೊತ್ತಿರ್ಬೋದು, ಇತ್ತೀಚೆಗೆ ರಾಕೇಶ್ ಪೂಜಾರಿ ತೀರು ಹೋಗಿದ್ದರು. ಸೊ ನಿಮ್ಮ ಪಾತ್ರವನ್ನು ಅವ್ರು ಮಾಡಿ ರಂಜಿಸಿದ್ರು. ಸೊ ನೀವು ತುಂಬ ಹತ್ತಿರದಿಂದ ನೋಡಿದ್ದೀರ ಅವರನ್ನು. ಸೊ ಅವರ ಸಾವಿನ ಬಗ್ಗೆ ಆಗಿರ್ಬೋದು, ಸದ್ಯ ಅವರ ಮನೆಯ ಪರಿಸ್ಥಿತಿ ಬಗ್ಗೆ. ಅಲ್ಲ, ಬಹಳ ನೋವಾಗುತ್ತೆ ಮೇಡಮ್. ಯಾಕಂದರೆ ರಾಕೇಶ್ ನನ್ನ ಲೈಫಲ್ಲಿ ಯಾರನ್ನ ನಾನು ತುಂಬ ನಗಿಸಿದಾರಂದರೆ ಅದು ಫಸ್ಟ್ ಪ್ಲೇಸ್ ರಾಕೇಶ್. ಅದು ಯಾವ ಋಣನೂ ಗೊತ್ತಿಲ್ಲ. ಅವ್ರು ಬಂದಾಗ ಹೊಟ್ಟೆ ತುಂಬ ನಗ್ತಾಯಿದ್ದೆ. ಈಗ ಆ ಥರ ನಗ್ಸೋಕ್ಕೆ ಆ ನಗುನೇ ಹೊರಟೋಯ್ತು ನಮ್ಮನ್ನು ಬಿಟ್ಟು. ತುಂಬ ದುಃಖ ಆಯಿತು ನನಗೆ. ಅವರು ಹೋಗಿದ್ದ ದಿನ ಅಂತೂ ನನಗೆ ಶಾಕ್ ಆಗೋಯ್ತು. ಏನೋ ಒಂದು ಭಾಗ ನನ್ನಿಂದ ಹೊರಟೋಯ್ತೇನೋ. ಯಾಕಂದರೆ ನಾನೇ ಒಂದೊಂದು ಸತಿ ಮರ್ತೋಗ್ಬಿಡ್ತಾಯಿದ್ದೆ. ಅವ್ರು ಸ್ಟೇಜ್ ಮೇಲೆ ಇದ್ದಾಗ ನಾನು ಅಲ್ಲಿದ್ದೀನ ಅನ್ನೋ ಥರ, ಅಷ್ಟರ ಮಟ್ಟಕ್ಕೆ ಅದ್ಭುತವಾದ ಕಲಾವಿದ. ತುಂಬ ಬೇಜಾರಾಯಿತು. ಖಂಡಿತವಾಗ್ಲೂ ಮತ್ತೆ ಹುಟ್ಟು ಬಂದೇ ಬರ್ತಾರೆ. ಆ ಕಲೆ ಮುಗ್ದಿಲ್ಲ ಅವ್ರದ್ದು. ಇಲ್ಲಿ ಬರ್ತಾರೆ, ಮತ್ತೆ ನಮ್ಮನ್ನೆಲ್ಲ ರಂಜಿಸ್ತಾರೆ ಯಾವುದೋ ರೀತಿಯಲ್ಲಿ. ಅವರು ಖಂಡಿತ ಅವ್ರ ತಾಯಿ, ಅವ್ರ ಕುಟುಂಬದ ಜೊತೆಯಲ್ಲಿ ನಾವೆಲ್ಲರೂ ಖಂಡಿತವಾಗ್ಲೂ ಇದ್ದೀವಿ. ನಮ್ಮ ಕೈಯಲ್ಲಿ ಆದಷ್ಟು ನಾವು ಖಂಡಿತ ಅವ್ರಿಗೆ ಏನು ಸಹಾಯ ಮಾಡ್ಬೋದು. ಸರ್, ಅವ್ರಿಗೆ ಇದ್ದದ್ದೊಂದು ಕನಸು. ಯಾಕಂದರೆ ಅವರ ತಂದೆಯನ್ನು ಕಳೆದ ವರ್ಷ ಕಳ್ಕೊಂಡ್ರು. ಈ ವರ್ಷ ರಾಕೇಶ್ ತೀರಿ ಹೋದ. ಬಟ್ ಅವ್ರಿಗಿದ್ದದ್ದು ಕನಸು ತನ್ನ ತಂಗಿಯ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ಒಂದು ಕನಸಿತ್ತು ಸರ್. ನೀವು ಅವ್ರ ಜೊತೆಗೆಲ್ಲ ಇದ್ದವರು, ನೀವು ಆ ತಂಗಿ ಮದುವೆಯನ್ನು ಮುಂದೆ ನಿಂತು ಮಾಡಿಸ್ತೀರ. ಯಾಕಂದರೆ ತುಂಬ ಜನ ಬರ್ತಿದ್ದಾರೆ ಈಗ ಮಾಡಿಸೋಣ ಅಂತ. ಆ ಪ್ರಯತ್ನದಲ್ಲಿ ನೀವು ಕೂಡ ಪಾಲುದಾರ ಆಗ್ತೀರಾ? ಖಂಡಿತ ಎಲ್ಲರ ಜೊತೆ ನಾನು ಕೈ ಜೋಡಿಸ್ತೀನಿ. ಖಂಡಿತ ಜೊತೆಲಿ ಇರ್ತೀನಿ, ಅಲ್ಲೇನು ಎರಡನೇ ಮಾತಿಲ್ಲ. ಸರ್, ಇತ್ತೀಚೆಗೆ ಇವತ್ತು 19 ವರ್ಷದ ಒಬ್ಬ ಯುವಕ ಹೃದಯಾಘಾತದಿಂದ ಸಾಯ್ತಾರೆ. ಮೊನ್ನೊಂದು ದಿವಸ ಚಿಕ್ಕ ಒಂದು 32 ವರ್ಷದ ಹುಡುಗ ಹೃದಯಾಘಾತದಿಂದ ಸಾಯ್ತಾರೆ. ಇವರಿಗೆ 32 ವರ್ಷ. ರಾಕೇಶ್ ಪೂಜಾರಿಗೆ ಎಲ್ಲೊಂದು ಕಡೆ ಜಿಮ್ ಎಫೆಕ್ಟ್ ಆಗಿರ್ಬೋದು, DJ ಅತಿಯಾದ ಸೌಂಡ್ ಆಗಿರ್ಬೋದು, ಈ ಥರದ ಕಾರಣಗಳಿಂದ ಇಂತಹದ್ದು ಘಟನೆಗಳಾಗ್ತಾ ಇದೆಯಾ? ಹೇಗೆ ನಿಮಗೇನು ಅನಿಸುತ್ತೆ ಸರ್? ಈ ಹೃದಯಾಘಾತ ಅನ್ನೋದಕ್ಕೆ ಏನು ರೀಸನ್ಸ್ ಇಲ್ಲ. ನನಗೆ 2 ಸತಿ ಆಗಿದೆ. ಸೊ ಅದು ಹೇಳೋಕ್ಕಲ್ಲ ಮೇಡಮ್. ಅದು ಯಾಕಂದರೆ ಹೃದಯ ಬಂದು ನಮ್ಮನ್ನು ಬಿಟ್ಟು ಕೊಡೋದೇ ಇಲ್ಲ. ಕೊನೆ ಮೂಮೆಂಟ್ವರೆಗೂ ಫೈಟ್ ಮಾಡ್ತಾ ಇರುತ್ತೆ. ಈಗ ಕೆಲವ್ರಿಗೆ ಮಾತ್ರ ಅದು ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗುತ್ತೆ. ಕೆಲವ್ರು ಚೆನ್ನಾಗೇ ಇರ್ತಾರೆ, ಟಕ್ಕಂತ ಆಫ್ ಆಗಿಬಿಡುತ್ತೆ. ಆ ಥರದ್ದೊಂದು ಆರ್ಗನ್ ಅದು ಎಲ್ಲಿ ಮಿಸ್ ಆಗ್ತಾಯಿದೆ, ಈ ಚಿಕ್ಕ ವಯಸ್ಸಲ್ಲಿ ಯಾಕೆ ಹಿಂಗೆ ಆಗ್ತಾಯಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದರೆ ಈಗ ತುಂಬ ಟೆನ್ಷನ್ ಮಾಡ್ಕೊಂಡಿರೋರು ಚೆನ್ನಾಗಿದ್ದಾರೆ, ತುಂಬ ಕೆಲಸ ಮಾಡೋರು ಚೆನ್ನಾಗಿದ್ದಾರೆ, ಆರಾಮಾಗಿದ್ದವ್ರು ಹೋಗ್ಬಿಡ್ತಾರೆ. ಸೊ ಮೆಡಿಕಲಿ ಇದು ಆನ್ಸರ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಆದಷ್ಟು ನಾವುಗಳು ಎಲ್ಲರೂ ಆರೋಗ್ಯದ ಕಡೆ ಗಮನ ಕೊಡಲೇಬೇಕು. ಊಟದ ಕಡೆ ನಾವೇನು ಊಟ ಮಾಡ್ತೀವಿ ಅದ್ರ ಬಗ್ಗೆ, ಮತ್ತು ವ್ಯಾಯಾಮದ ಕಡೆ, ಇದೆಲ್ಲದ್ರ ಕಡೆ ಒಂದು ಗಮನ ಸ್ಟ್ರಾಂಗ್ ಆಗಿರಬೇಕು. ಆಮೇಲೆ ಮಿಕ್ಕಿದ್ದು. ಸರ್, ಕೊನೆಯದಾಗಿ ಆಗಸ್ಟ್ 15ಕ್ಕೆ ಬರುವ ಒಂದು ಪ್ಲ್ಯಾನ್ ಇರೋದು ನಿಮ್ಮದು. ಸೊ ಹೆಲಿಕಾಪ್ಟರ್ ಮೇಲೆ ಕೂತ್ಕೊಂಡು ಇಂಟರ್ವ್ಯೂ ಎಲ್ಲ ಆಗಿದೆ ಸರ್. ಇನ್ನೆಲ್ಲೆಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ? ಇಲ್ಲ, ಇನ್ನೊಂದಷ್ಟು ಒಳ್ಳೊಳ್ಳೆ ಸರ್ಪ್ರೈಸ್ ಇಟ್ಕೊಂಡಿದ್ದೀವಿ ಬರೋ ದಿನಗಳಲ್ಲಿ. ಓಕೆ ಸರ್, ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಮ್ಯಾಜಿಕಲ್ ಮ್ಯೂಸಿಕ್ ಕಂಪೋಸರ್ ಅರ್ಜುನ್ ಜನ್ಯ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ TV, ಬೆಂಗಳೂರು.